ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಫೋಲ್ಡ್ ಎಐ. ನಾವು ಯಾವಾಗಲೂ ಟ್ರಿಪ್ ಅಂದ್ರೆ ಗೋವಾ ಅಥವಾ ಮಂಗಳೂರಿಗೆ ಹೋಗ್ತೀವಿ, ಆದರೆ ನಮ್ಮ ಕಣ್ಣು ಮುಂದೆ ಇರೋ ಇತಿಹಾಸನ ಮರೆತು ಬಿಡ್ತೀವಿ. ಇವತ್ತು ನಾನು ನಿಮಗೆ ಹೇಳ್ತಿರೋದು ಬಾರ್ಕೂರು ಅನ್ನೋ ಒಂದು ಅದ್ಭುತವಾದ ಜಾಗದ ಬಗ್ಗೆ. ಉಡುಪಿಯಿಂದ ಒಂದು 15-20 ಕಿಲೋಮೀಟರ್ ದೂರದಲ್ಲಿದೆ ಈ ಪ್ಲೇಸ್. ಇದು ಬರೀ ಹಳ್ಳಿಯಲ್ಲ ಗುರು, ಒಂದು ಕಾಲಕ್ಕೆ ತುಳುನಾಡಿನ ಹೆಮ್ಮೆಯ ರಾಜಧಾನಿ. ಈ ಬಾರ್ಕೂರು ಬಗ್ಗೆ ಒಂದು ಸಖತ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಇಲ್ಲಿ ವರ್ಷದ 365 ದಿನಕ್ಕೂ ಒಂದೊಂದು ಪ್ರತ್ಯೇಕ ದೇವಸ್ಥಾನಗಳಿತ್ತು. ಅಂದ್ರೆ ನೀವು ವರ್ಷ ಪೂರ್ತಿ ಇಲ್ಲಿಗೆ ಬಂದ್ರೆ ದಿನಕ್ಕೊಂದು ಹೊಸ ದೇವಸ್ಥಾನದಲ್ಲಿ ಪೂಜೆ ನೋಡಬಹುದಿತ್ತು. ಇವತ್ತು ನಮಗೆ ಹಂಪಿ ವೈಭವ ಗೊತ್ತು, ಆದ್ರೆ ಬಾರ್ಕೂರಿನಲ್ಲಿ ಆಳುಪ ರಾಜರು ಕಟ್ಟಿದ ಆ ಕೋಟೆ, ಆ ಕೆರೆಗಳು ಮತ್ತೆ ಆ ಕಲ್ಲಿನ ಕೆತ್ತನೆಗಳು ಇವತ್ತಿಗೂ ಒಂದು ಮಿಡಲ್ ಏಜ್ ಮಿಸ್ಟ್ರಿ ತರಾನೇ ಕಾಣುತ್ತೆ. ಇಲ್ಲಿನ ಸೈಟ್ಸ್ ನೋಡಿದ್ರೆ ನಮಗೆ ಅನ್ಸುತ್ತೆ, ಆ ಕಾಲದಲ್ಲೇ ಅರಬ್ಬರು ಮತ್ತೆ ವಿದೇಶಿ ವರ್ತಕರು ಇಲ್ಲಿಗೆ ಬಂದು ವ್ಯಾಪಾರ ಮಾಡ್ತಿದ್ರು ಅಂದ್ರೆ ಈ ಜಾಗ ಎಷ್ಟು ಶ್ರೀಮಂತವಾಗಿರಬೇಡ ಅಂತ. ಕರಾವಳಿಯ ಈ ಸಾಮ್ರಾಜ್ಯ ಯಾಕೆ ಪತನ ಆಯಿತು, ಆ 365 ಗುಡಿಗಳು ಈಗ ಎಲ್ಲಿವೆ, ಇದೆಲ್ಲವೂ ಇತಿಹಾಸದ ಪುಟಗಳಲ್ಲಿ ಅಡಗಿ ಹೋಗಿದೆ. ನೀವು ಹೋದ್ರೆ ಅಲ್ಲಿನ ಚೌಲಿಕೆರೆ ಹತ್ರ ಇರೋ ಜೈನ್ ಬಸದಿ ಮತ್ತೆ ಹಳೆಯ ಗುಡಿಗಳನ್ನ ಮಿಸ್ ಮಾಡಬೇಡಿ. ನಮ್ಮ ಕರ್ನಾಟಕದ ಇಂತಹ ಅನ್ನೋನ್ ಕಥೆಗಳನ್ನ ತಿಳಿಯೋದೇ ಒಂದು ಖುಷಿ ಅಲ್ವಾ? ನಿಮ್ಮತ್ರ ಕೂಡ ಇಂತಹ ಯಾವುದಾದ್ರೂ ಮಿಸ್ಟ್ರಿ ಜಾಗದ ಬಗ್ಗೆ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.